ಶಾಲೆಗೆ ಹೋಗ್ಬೇಡ ಅಂತ ಮಗಳ ಪುಸ್ತಕವನ್ನ ಸುಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದರ ಜೊತೆಯಲ್ಲಿ ಡಿಸಿ ಸೂಚನೆಯನ್ನ ಕೊಟ್ಟರು. ಆ ಡಿಸಿ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ವಿದ್ಯಾರ್ಥಿನಿಯ ಬಳಿ ಹೋಗಿ ವಿದ್ಯಾರ್ಥಿನಿಗೆ ಧೈರ್ಯ ಕೂಡ ತುಂಬಿದ್ದಾರೆ. ಮಧ್ಯವಸನಿ ತಂದೆ ಮಗಳ ಸ್ಕೂಲ್ ಬ್ಯಾಗ್ ಸಮೇತ ಪುಸ್ತಕಗಳನ್ನ ಸುಟ್ಟು ಹಾಕಿದ್ದ. ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆಗೆ ಧೈರ್ಯ ತುಂಬಿದ್ದಾರೆ. ಡಿಸಿ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿ. ದೂರು ದಾಖಲಾಗಿತ್ತು. ಇದ್ರ ಬಗ್ಗೆ 112ಗೆ ಕರೆ ಮಾಡಿ ದೂರನ್ನ ನೀಡಿದ್ರು ವಿದ್ಯಾರ್ಥಿನಿ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ತಹಶೀಲ್ದಾರ್ ಬಿಇಒ ಭೇಟಿಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಗೆ ಬ್ಯಾಗ್ ಹಾಗೂ ಪುಸ್ತಕ ಕೊಡಿಸಿದ್ದಾರೆ. ಈಗ ಪೊಲೀಸರು ಕುಡಿತದ ಚಟಕ್ಕೆ ದಾಸನಾಗಿದ್ದಂತಹ ತಂದೆ ಮಗಳ ಎಸ್ಎಸ್ಎಲ್ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಯ ಬ್ಯಾಗು ಪುಸ್ತಕಗಳು ಎಲ್ಲವನ್ನೂ ಸುಟ್ಟು ಹಾಕಿದ್ದ. ನೊಂದ್ಬಿಟ್ಟಿದ್ಲು. ಹೇಗೆ ಎಕ್ಸಾಮ್ ಬರೆಯೋದು ಅನ್ನುವಂತ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ 112ಗೆ ಕರೆ ಮಾಡಿದ ನಂತರದಲ್ಲಿ ಈಗ ಪೊಲೀಸರು ಅದರ ಜೊತೆಯಲ್ಲಿ ಜಿಲ್ಲಾಡಳಿತ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಉಮೇಶ್ ಅನ್ನ ಸಾಕಾಗತ್ರಿ. ಉಮೇಶ್ ಅಂತ ಬಿಟ್ಟಾಗ ಎಷ್ಟೋ ಊರಾಗಿಂದಾಗ ಫೋನ್ ಮಾಡ್ಬಿಡಲ್ಲ ಕೇಳಿದ್ರೆ ನಾ ಕೊಂಡಿ ಬಸ್ ಕಾಣಿಲ್ಲ ಮಾತ್ರ ಎಷ್ಟರ ಕುಡಿದಿಲ್ಲ ಇಳಿದುವಾಗ ಒಟ್ಟು ಮತ್ತೆ ಒಂದು ವಾರ ತಿರುಗಾಡ ಊರಾಗಿ ಬರಗಲ್ಲ ಬೇರೆ ಊರಿಗೆ ಪಡ್ಕೊಂತ ಹೋಗಿ ಮತ್ತೆ ಅದೆಲ್ಲ ಕ್ಲಿಯರ್ ಅನ್ನು ಮತ್ತೆ ಊರಿಗೆ ಬರ್ತಾನೆ. ಏನ ಮರುವಾಗಿ ಸ್ಟೇಷನ್ 5 ಸರಿ ತೋರಿಸಿ ಒಂದಂತೂ ಕರೆಸಿ ಸರಿ ಕರ್ಸಿದ್ದಾರೆ. ಉಮೇಶ್ ಅನ್ನ ಸಾಕಾಗತ್ರಿ. ಉಮೇಶ್ ಅಂತ ಬಿಟ್ಟಲ್ಲಿ ಎಷ್ಟೋ ಶಿಕ್ಷಣ ಎಲ್ಲ ಮಕ್ಕಳ ಹಕ್ಕು, ಅದನ್ನೇ ಕಿತ್ಕೊಳ್ಳೋದಕ್ಕೆ ತಂದೆ ಮುಂದಾಗಿದ್ದ. ಆದ್ರೆ ಆಕೆ ಅದನ್ನ ಪಡ್ಕೊಂಡಿದ್ದಾಳೆ. 112ಗೆ ಕರೆ ಮಾಡಿದ್ದಾಳೆ. ಆ ನಂತರದಲ್ಲಿ ಏನೆಲ್ಲ ವಿಚಾರಗಳಾಯ್ತು ಅದನ್ನ ಹೇಳಿದ್ದಾಳೆ. ಕುಗ್ಗು ಹೋಗಿಲ್ಲ. ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಕುಗ್ಗು ಹೋಗ್ತಾರೆ. ಮನೆಯವರೇ ಹೀಗೆ ಮಾಡಿಬಿಟ್ರು, ಮುಂದೇನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಭಯ ಆಗ್ಬಿಡುತ್ತೆ, ಬೇಸರ ಆಗ್ಬಿಡುತ್ತೆ. ಆದ್ರೆ ಈ ವಿದ್ಯಾರ್ಥಿನಿ ನಿಜಕ್ಕೂ ಕೂಡ ದಿಟ್ಟ ಧೈರ್ಯವಂತೆ. 112 ಕರೆ ಮಾಡಿದ ನಂತರದಲ್ಲಿ ವರದಿಗಳು ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ನಂತರದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವಿದ್ಯಾರ್ಥಿನಿಗೆ ಅಧಿಕಾರಿಗಳು ಕೂಡ ಧೈರ್ಯ ತುಂಬಿದ್ದಾರೆ. ಪೊಲೀಸರು ತಗೊಂಡಿದ್ದಾರೆ. ಆ ವಿದ್ಯಾರ್ಥಿನಿಯ ತಂದೆಯನ್ನ ಒಂದು ಕಡೆ ಕುಡಿತದ ಚಟ, ಮದ್ಯವ್ಯಸನಿ ಆತ. ಹಾಗಾಗಿ ಆ ನಂತರದಲ್ಲಿ ಆಕೆಯ ಬ್ಯಾಗು ಪುಸ್ತಕ ಎಲ್ಲವನ್ನೂ ಸುಟ್ಟು ಹಾಕಿದ್ದ. ಈಗ ಆಕೆಗೆ ಬ್ಯಾಗು ಪುಸ್ತಕ ಎಲ್ಲವನ್ನು ಕೊಡಿಸುವಂತ ವ್ಯವಸ್ಥೆ ಆಗಿದೆ. ಅದರ ಜೊತೆಗೆ ಆಕೆಗೆ ಧೈರ್ಯ ತುಂಬಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ತಹಶೀಲ್ದಾರ್ ಆಗಿರ್ಬೋದು, ಬಿಇಒ, ಜಿಲ್ಲಾಡಳಿತ ಎಲ್ಲರೂ ಕೂಡ ಆಗಮಿಸಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಮಾತ್ರ ಎಷ್ಟರ ಕುಡಿದಿಲ್ಲ ಇಳಿದುವಾಗ ಒಟ್ಟು ಮತ್ತೆ ಒಂದು ವಾರ ತಿರುಗಾಡ ಊರಾಗಿ ಬರಗಲ್ಲ ಬೇರೆ ಊರಿಗೆ ಪಡ್ಕೊಂತ ಹೋಗಿ ಮತ್ತೆ ಅದೆಲ್ಲ ಕ್ಲಿಯರ್ ಅನ್ನು ಮತ್ತೆ ಊರಿಗೆ ಬರ್ತಾನೆ. ಶಾಲೆಗೆ ಹೋಗ್ಬೇಡ ಅಂತ ಮಗಳ ಪುಸ್ತಕವನ್ನ ಸುಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದರ ಜೊತೆಯಲ್ಲಿ ಡಿಸಿ ಸೂಚನೆಯನ್ನ ಕೊಟ್ಟರು. ಆ ಡಿಸಿ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ವಿದ್ಯಾರ್ಥಿನಿಯ ಬಳಿ ಹೋಗಿ ವಿದ್ಯಾರ್ಥಿನಿಗೆ ಧೈರ್ಯ ಕೂಡ ತುಂಬಿದ್ದಾರೆ. ಮಧ್ಯವಸನಿ ತಂದೆ ಮಗಳ ಸ್ಕೂಲ್ ಬ್ಯಾಗ್ ಸಮೇತ ಪುಸ್ತಕಗಳನ್ನ ಸುಟ್ಟು ಹಾಕಿದ್ದ. ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆಗೆ ಧೈರ್ಯ ತುಂಬಿದ್ದಾರೆ. ಡಿಸಿ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿ. ದೂರು ದಾಖಲಾಗಿತ್ತು. ಇದ್ರ ಬಗ್ಗೆ 112ಗೆ ಕರೆ ಮಾಡಿ ದೂರನ್ನ ನೀಡಿದ್ರು ವಿದ್ಯಾರ್ಥಿನಿ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ತಹಶೀಲ್ದಾರ್ ಬಿಇಒ ಭೇಟಿಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಗೆ ಬ್ಯಾಗ್ ಹಾಗೂ ಪುಸ್ತಕ ಕೊಡಿಸಿದ್ದಾರೆ. ಈಗ ಪೊಲೀಸರು ಕುಡಿತದ ಚಟಕ್ಕೆ ದಾಸನಾಗಿದ್ದಂತಹ ತಂದೆ ಮಗಳ ಎಸ್ಎಸ್ಎಲ್ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಯ ಬ್ಯಾಗು ಪುಸ್ತಕಗಳು ಎಲ್ಲವನ್ನೂ ಸುಟ್ಟು ಹಾಕಿದ್ದ. ನೊಂದ್ಬಿಟ್ಟಿದ್ಲು. ಹೇಗೆ ಎಕ್ಸಾಮ್ ಬರೆಯೋದು ಅನ್ನುವಂತ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ 112ಗೆ ಕರೆ ಮಾಡಿದ ನಂತರದಲ್ಲಿ ಈಗ ಪೊಲೀಸರು ಅದರ ಜೊತೆಯಲ್ಲಿ ಜಿಲ್ಲಾಡಳಿತ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಉಮೇಶ್ ಅನ್ನ ಸಾಕಾಗತ್ರಿ. ಉಮೇಶ್ ಅಂತ ಬಿಟ್ಟಾಗ ಎಷ್ಟೋ ಊರಾಗಿಂದಾಗ ಫೋನ್ ಮಾಡ್ಬಿಡಲ್ಲ ಕೇಳಿದ್ರೆ ನಾ ಕೊಂಡಿ ಬಸ್ ಕಾಣಿಲ್ಲ ಮಾತ್ರ ಎಷ್ಟರ ಕುಡಿದಿಲ್ಲ ಇಳಿದುವಾಗ ಒಟ್ಟು ಮತ್ತೆ ಒಂದು ವಾರ ತಿರುಗಾಡ ಊರಾಗಿ ಬರಗಲ್ಲ ಬೇರೆ ಊರಿಗೆ ಪಡ್ಕೊಂತ ಹೋಗಿ ಮತ್ತೆ ಅದೆಲ್ಲ ಕ್ಲಿಯರ್ ಅನ್ನು ಮತ್ತೆ ಊರಿಗೆ ಬರ್ತಾನೆ.
ಏನ ಮರುವಾಗಿ ಸ್ಟೇಷನ್ 5 ಸರಿ ತೋರಿಸಿ ಕೊಂಡಂಟು ಕರೆಸಿ ಸರಿ ಕರ್ಸಿದ್ದೇವೆ. ಉಮೇಶ್ ಅನ್ನ ಸಾಕಾಗೈತ್ರಿ. ಉಮೇಶ್ ಅಂತ ಬಿಟ್ಟರೆ ಯಶಸ್ವಿ. ಶಿಕ್ಷಣ ಎಲ್ಲಾ ಮಕ್ಕಳ ಹಕ್ಕು, ಅದನ್ನೇ ಕಿತ್ಕೊಳ್ಳೋದಕ್ಕೆ ತಂದೆ ಮುಂದಾಗಿದ್ದ. ಆದ್ರೆ ಆಕೆ ಅದನ್ನ ಹೊಡ್ಕೊಂಡಿದ್ದಾಳೆ. 112ಗೆ ಕರೆ ಮಾಡಿದಾಳೆ. ಆ ನಂತರದಲ್ಲಿ ಏನೆಲ್ಲ ವಿಚಾರಗಳಾಯ್ತು ಅದನ್ನ ಹೇಳಿದ್ದಾಳೆ. ಕುಗ್ಗು ಹೋಗಿಲ್ಲ. ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಕುಗ್ಗು ಹೋಗ್ತಾರೆ. ಮನೆಯವರೇ ಹೀಗೆ ಮಾಡ್ಬಿಟ್ರು, ಮುಂದೇನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಭಯ ಆಗ್ಬಿಡುತ್ತೆ, ಬೇಸರ ಆಗ್ಬಿಡುತ್ತೆ. ಆದ್ರೆ ಈ ವಿದ್ಯಾರ್ಥಿನಿ ನಿಜಕ್ಕೂ ಕೂಡ ದಿಟ್ಟ ಧೈರ್ಯವಂತೆ. 112 ಕರೆ ಮಾಡಿದ ನಂತರದಲ್ಲಿ ವರದಿಗಳು ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ನಂತರದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವಿದ್ಯಾರ್ಥಿನಿಗೆ ಅಧಿಕಾರಿಗಳು ಕೂಡ ಧೈರ್ಯ ತುಂಬಿದ್ದಾರೆ. ಪೊಲೀಸರು ತಗೊಂಡಿದ್ದಾರೆ. ಆ ವಿದ್ಯಾರ್ಥಿನಿಯ ತಂದೆಯನ್ನ ಒಂದು ಕಡೆ ಕುಡಿತದ ಚಟ, ಮದ್ಯ ವ್ಯಸನಿ ಆತ. ಹಾಗಾಗಿ ಆ ನಂತರದಲ್ಲಿ ಆಕೆಯ ಬ್ಯಾಗು, ಪುಸ್ತಕ ಎಲ್ಲವನ್ನೂ ಸುಟ್ಟಾಕಿದ್ದ. ಈಗ ಆಕೆಗೆ ಬ್ಯಾಗು, ಪುಸ್ತಕ ಎಲ್ಲವನ್ನು ಕೊಡಿಸುವಂತ ವ್ಯವಸ್ಥೆ ಆಗಿದೆ. ಅದರ ಜೊತೆಗೆ ಆಕೆಗೆ ಧೈರ್ಯ ತುಂಬಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ತಹಶೀಲ್ದಾರ್ ಆಗಿರ್ಬೋದು, ಬಿಇಒ, ಜಿಲ್ಲಾಡಳಿತ ಎಲ್ಲರೂ ಕೂಡ ಆಗಮಿಸಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಮಾತ್ರ ಎಷ್ಟರ ಕುಡಿದಿಲ್ಲ ಇಳಿದುವಾಗ ಒಟ್ಟು ಮತ್ತೆ ಒಂದು ವಾರ ತಿರುಗಿ ಊರಾಗಿ ಬರೋದಲ್ಲ, ಬೇರೆ ಊರಿಗೆ ಪಡ್ಕೊಂತ ಹೋಗಿ ಮತ್ತೆ ಅದೆಲ್ಲ ಕ್ಲಿಯರ್ ಅನ್ನು ಮತ್ತೆ ಊರಿಗೆ ಬರ್ತಾನೆ. ಶಾಲೆಗೆ ಹೋಗ್ಬೇಡ ಅಂತ ಮಗಳ ಪುಸ್ತಕವನ್ನ ಸುಟ್ಟಂತ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದರ ಜೊತೆಯಲ್ಲಿ ಡಿಸಿ ಸೂಚನೆಯನ್ನ ಕೊಟ್ಟರು. ಆ ಡಿಸಿ ಸೂಚನೆಯನ್ನ ಕೊಟ್ಟ ಬೆನ್ನಲ್ಲೇ ವಿದ್ಯಾರ್ಥಿನಿಯ ಬಳಿ ಹೋಗಿ ವಿದ್ಯಾರ್ಥಿನಿಗೆ ಧೈರ್ಯ ಕೂಡ ತುಂಬಿದ್ದಾರೆ. ಮದ್ಯವ್ಯಸನಿ ತಂದೆ ಮಗಳ ಸ್ಕೂಲ್ ಬ್ಯಾಗ್ ಸಮೇತ ಪುಸ್ತಕಗಳನ್ನ ಸುಟ್ಟು ಹಾಕಿದ್ದ. ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆಗೆ ಧೈರ್ಯ ತುಂಬಿದ್ದಾರೆ. ಡಿಸಿ ಕೂಡ ಹೋಗಿದ್ದಾರೆ ಅನ್ನೋ ಮಾಹಿತಿ. ದೂರು ದಾಖಲಾಗಿತ್ತು. ಇದ್ರ ಬಗ್ಗೆ 112ಗೆ ಕರೆ ಮಾಡಿ ದೂರನ್ನ ನೀಡಿದ್ರು ವಿದ್ಯಾರ್ಥಿನಿ. ರಿಪಬ್ಲಿಕ್ ವರದಿಯ ಬೆನ್ನಲ್ಲೇ ತಹಶೀಲ್ದಾರ್, ಬಿಇಒ ಭೇಟಿಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಗೆ ಬ್ಯಾಗ್ ಹಾಗೂ ಪುಸ್ತಕ ಕೊಡಿಸಿದ್ದಾರೆ. ಈಗ ಪೊಲೀಸರು ಕುಡಿತದ ಚಟಕ್ಕೆ ದಾಸನಾಗಿದ್ದಂತಹ ತಂದೆ ಮಗಳ ಎಸ್ಎಸ್ಎಲ್ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿಯ ಬ್ಯಾಗು, ಪುಸ್ತಕಗಳು ಎಲ್ಲವನ್ನೂ ಸುಟ್ಟು ಹಾಕಿದ್ದ. ನೊಂದ್ಬಿಟ್ಟಿದ್ಲು, ಹೇಗೆ ಎಕ್ಸಾಮ್ ಬರೆಯೋದು ಅನ್ನುವಂತ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ 112ಗೆ ಕರೆ ಮಾಡಿದ ನಂತರದಲ್ಲಿ ಈಗ ಪೊಲೀಸರು, ಅದರ ಜೊತೆಯಲ್ಲಿ ಜಿಲ್ಲಾಡಳಿತ ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಉಮೇಶ್ ಅನ್ನ ಸಾಕಾಗೈತ್ರಿ. ಉಮೇಶ್ ಅಂತ ಬಿಟ್ಟರೆ ಯಶಸ್ವಿ. ನಾವು ಊರಾಗಿಂದಾಗ ಫೋನ್ ಮಾಡ್ಬಿಡಲ್ಲ, ನಾವು ಫೋನ್ ಮಾತ್ರ ಎಷ್ಟರ ಕುಡಿದಿಲ್ಲ ಇಳಿದುವಾಗ ಒಟ್ಟು ಮತ್ತೆ ಒಂದು ವಾರ ತಿರುಗಿ ಊರಾಗಿ ಬರೋದಲ್ಲ, ಬೇರೆ ಊರಿಗೆ ಪಡ್ಕೊಂತ ಹೋಗಿ ಮತ್ತೆ ಅದೆಲ್ಲ ಕ್ಲಿಯರ್ ಅನ್ನು ಮತ್ತೆ ಊರಿಗೆ ಬರ್ತಾನೆ. ಏನ ಮರುವಾಗಿ ಸ್ಟೇಷನ್ 5 ಸರಿ ತೋರಿಸಿ ಕೊಂಡಂಟು ಕರೆಸಿ ಸರಿ ಕರ್ಸಿದ್ದೇವೆ. ಉಮೇಶ್ ಅನ್ನ ಸಾಕಾಗೈತ್ರಿ. ಉಮೇಶ್ ಅಂತ ಬಿಟ್ಟರೆ ಯಶಸ್ವಿ. ಶಿಕ್ಷಣ ಎಲ್ಲಾ ಮಕ್ಕಳ ಹಕ್ಕು, ಅದನ್ನೇ ಕಿತ್ಕೊಳ್ಳೋದಕ್ಕೆ ತಂದೆ ಮುಂದಾಗಿದ್ದ. ಆದ್ರೆ ಆಕೆ ಅದನ್ನ ಹೊಡ್ಕೊಂಡಿದ್ದಾಳೆ. 112ಗೆ ಕರೆ ಮಾಡಿದಾಳೆ. ಆ ನಂತರದಲ್ಲಿ ಏನೆಲ್ಲ ವಿಚಾರಗಳಾಯ್ತು ಅದನ್ನ ಹೇಳಿದ್ದಾಳೆ. ಕುಗ್ಗು ಹೋಗಿಲ್ಲ. ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ಕುಗ್ಗು ಹೋಗ್ತಾರೆ. ಮನೆಯವರೇ ಹೀಗೆ ಮಾಡ್ಬಿಟ್ರು, ಮುಂದೇನ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಭಯ ಆಗ್ಬಿಡುತ್ತೆ, ಬೇಸರ ಆಗ್ಬಿಡುತ್ತೆ. ಆದ್ರೆ ಈ ವಿದ್ಯಾರ್ಥಿನಿ ನಿಜಕ್ಕೂ ಕೂಡ ದಿಟ್ಟ ಧೈರ್ಯವಂತೆ. 112 ಕರೆ ಮಾಡಿದ ನಂತರದಲ್ಲಿ ವರದಿಗಳು ಪ್ರಸಾರ ಆಯಿತು. ವರದಿ ಪ್ರಸಾರ ಆದ ನಂತರದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವಿದ್ಯಾರ್ಥಿನಿಗೆ ಅಧಿಕಾರಿಗಳು ಕೂಡ ಧೈರ್ಯ ತುಂಬಿದ್ದಾರೆ. ಪೊಲೀಸರು ತಗೊಂಡಿದ್ದಾರೆ. ಆ ವಿದ್ಯಾರ್ಥಿನಿಯ ತಂದೆಯನ್ನ ಒಂದು ಕಡೆ ಕುಡಿತದ ಚಟ, ಮದ್ಯ ವ್ಯಸನಿ ಆತ. ಹಾಗಾಗಿ ಆ ನಂತರದಲ್ಲಿ ಆಕೆಯ ಬ್ಯಾಗು, ಪುಸ್ತಕ ಎಲ್ಲವನ್ನೂ ಸುಟ್ಟು ಹಾಕಿದ್ದ. ಈಗ ಆಕೆಗೆ ಬ್ಯಾಗು, ಪುಸ್ತಕ ಎಲ್ಲವನ್ನು ಕೊಡಿಸುವಂತ ವ್ಯವಸ್ಥೆ ಆಗಿದೆ. ಅದರ ಜೊತೆಗೆ ಆಕೆಗೆ ಧೈರ್ಯ ತುಂಬಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ತಹಶೀಲ್ದಾರ್ ಆಗಿರ್ಬೋದು, ಬಿಇಒ, ಜಿಲ್ಲಾಡಳಿತ ಎಲ್ಲರೂ ಕೂಡ ಆಗಮಿಸಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಮಾತ್ರ ಎಷ್ಟರ ಕುಡಿದಿಲ್ಲ ಇಳಿದುವಾಗ ಒಟ್ಟು ಮತ್ತೆ ಒಂದು ವಾರ ತಿರುಗಿ ಊರಾಗಿ ಬರೋದಲ್ಲ, ಬೇರೆ ಊರಿಗೆ ಪಡ್ಕೊಂತ ಹೋಗಿ
ಮತ್ತೆ ಅದೆಲ್ಲ ಕ್ಲಿಯರ್ ಆದ್ಮೇಲೆ ಮತ್ತೆ ಊರಿಗೆ ಬರ್ತಾನೆ.